ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೆಂಗಳೂರಿನಾದ್ಯಂತ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ರ್ಯಾಲಿಗೆ ಕರೆ ಕೊಡಲಾಗಿದೆ. ಸಾದಹಳ್ಳಿಯ ಏರ್ಪೋರ್ಟ್ ಬಳಿ ಪೊಲೀಸರು ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 10 BMTC ಬಸ್ನ ವ್ಯವಸ್ಥೆಯನ್ನು ಪೊಲೀಸರು ಮಾಡಿದ್ದಾರೆ. ದೇವನಹಳ್ಳಿ ಸಾದಹಳ್ಳಿ ಟೋಲ್ನಿಂದ ಕಬ್ಬನ್ ಪಾರ್ಕ್ ವರೆಗೆ ರ್ಯಾಲಿಯನ್ನು ನಡೆಸೋಕೆ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಬೆಂಗಳೂರಿನಲ್ಲಿ ಬಳಸಬೇಕು, ಇದು ಕನ್ನಡದ ನೆಲ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸೋದಾದರೆ ಸಾದಹಳ್ಳಿಯ ಏರ್ಪೋರ್ಟ್ ಟೋಲ್ ಇದೆಯಲ್ಲ, ಅಲ್ಲಿಂದ ಕಬ್ಬನ್ ಪಾರ್ಕ್ ವರೆಗೆ ರ್ಯಾಲಿಯನ್ನು ಮಾಡೋದಕ್ಕೂ ಕೂಡ ಇವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೊಲೀಸರು ಟೋಲ್ ಬಳಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. 150ಕ್ಕೂ ಅಧಿಕ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರ್ಯಾಲಿ ಮಾಡೋಕ್ಕೆ ಅವಕಾಶ ಇಲ್ಲ. ಈ ಹಿನ್ನೆಲೆ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ರ್ಯಾಲಿ ನಡೆಸ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ. ಈ ವೇಳೆ ಕರವೇ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕನ್ನಡ ನಾಮಫಲಕವನ್ನು ಕಡ್ಡಾಯ ಮಾಡಬೇಕಂತೇಳಿ ಆ ಹಿನ್ನೆಲೆಯಲ್ಲಿ ಕರೆ ಕೊಟ್ಟಿರ್ತಕ್ಕಂಥದ್ದು. ನಾವೀಗ ದೇವನಹಳ್ಳಿ ಟೋಲ್ ಬಳಿ ಇದ್ದೇವೆ. ಒಂದಿಷ್ಟು ಕಾರ್ಯಕರ್ತರು ನಮ್ಮ ಜೊತೆಲಿ ಬಂದಿರತಕ್ಕಂಥದ್ದು. ಬನ್ನಿ ಅವರೇ ಮಾತಾಡ್ಸೋಣ. ಯಾವ ರೀತಿ ಕಾರ್ಯಕರ್ತರು ಇದರ ಪ್ರತಿಭಟನೆಗೆ ಸಾಥ್ ಕೊಡ್ತಿದ್ರು ಅಂತೇಳಿ ಕೇಳೋಣ. ಸರ್ ನಮಸ್ತೆ. ಸರ್, ಯಾವ ರೀತಿ ಪ್ರತಿಭಟನೆಗೆ ಸಜ್ಜಾಗಿದ್ದೀರಾ? ಜೊತೆಲಿ ಕರವೇ ನಾರಾಯಣಗೌಡರು ಇದರ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿ ಸಜ್ಜಾಗಿದ್ದೀರಾ ಸರ್? ನಾವು ಸಜ್ಜಾಗಿ ಎಲ್ಲ ರೆಡಿಯಾಗಿದ್ದೀವಿ. 25,000 ಮೇಲ್ಪಟ್ಟು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಏಷ್ಯನ್ ಮಾಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ, ಸಿಕ್ಕಾಪಟ್ಟೆ ಪೊಲೀಸ್ ಬಂದೋಬಸ್ತ್ ಹಾಕಿದ್ದಾರೆ. ಆ ರೀತಿ ಇದ್ರೂ ನಾವು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನಾವು ಆ ಏಷ್ಯನ್ ಮಾಲೆ ನುಗ್ತೀವಿ. ಒಳಗಡೆ ಸಣ್ಣದಾಗಿ ಹಾಕಿದ್ದಾನೆ ಕನ್ನಡ ನಾಮಫಲಕ. ಒಳಗಡೆ ನೋಡಿದ್ರೆ ಎಲ್ಲ ಒಳಗಡೆ ಹೋಗೋಕ್ಕೆ 200 ರೂಪಾಯಿ ತಗೊಳ್ತಾನೆ. ಅದು ಎಂಥದ್ದು ಯಾಂಥ ದುರ್ದೈವ ನೋಡಿ. ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ಟು ಎಲ್ಲಿಂದನೋ ಬಂದು ಮಾರೋಡಿಗಳು ಬಂದ್ಬಿಟ್ಟು ಇಲ್ಲಿ ದೌರತ್ ಮಾಡ್ತಾರೆ. ಅವರು ಕೇಂದ್ರಕ್ಕೆ ಹೋಗಿ ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬಾರ್ದು. ಇವತ್ತು ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಆ ಏಷ್ಯನ್ ಮನೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ನಾವು ಅಲ್ಲಿ ನುಗ್ಗೆ ಧ್ವಂಸ ಮಾಡ್ತೀವಿ. ನಮ್ಮ ನಾರಾಯಣಗೌಡರು ಹೇಳಿದ್ದಾರೆ ಜೈಲಿಗೆ ಹೋಗೋಕ್ಕೆಲ್ಲ ರೆಡಿಯಾಗಿರಿ ಅಂತಿದ್ದಾರೆ. ಜೈಲಿಗೆ ಹೋಗೋಕೆ ಸದಾ ಸಿದ್ಧ. ಆ ಧ್ವಂಸ ಮಾಡೇ ಮಾಡ್ತೀವಿ ಏಷ್ಯನ್ ಮಾಲ್ಗೆ. ಮತ್ತೊಬ್ಬರು ಕಾರ್ಯಕರ್ತರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್, ಒಟ್ಟು ಎಷ್ಟು ಸಾವಿರ ಜನಸಂಖ್ಯೆ ಸೇರುವಂಥ ನಿರೀಕ್ಷೆ ಇದೆ ಸರ್? ಊಹೆ ಮಾಡಲಿಕ್ಕೆ ಆಗಲ್ಲ. ನಾರಾಯಣಗೌಡರ ಹಿಂದೆ 60-70 ಲಕ್ಷ ಕಾರ್ಯಕರ್ತರು ಇರ್ತಕ್ಕಂಥದ್ದು. ಅಂಥವ್ರನ್ನ ಯಾವನೋ ಒಬ್ಬ ಹೊರರಾಜ್ಯದ ಒಬ್ಬ ಕೆಲಸಕ್ಕೆ ಬರ್ದ ನನ್ನ ಮಗ ಯಾವುದೋ ಕೋರ್ಟಿಂದ PCR ಮಾಡಿಸ್ಬಿಟ್ಟು ನಾನು ಕೇಸ್ ಹಾಕ್ಸ್ತೇನೆ ಅನ್ನೋದು ಎದುರಿಸೋಂಥ ಮಟ್ಟಕ್ಕೆ ಹೋಗೋಂಥದ್ದಲ್ಲ. ನಿಜವಾದ ತಾಕತ್ತಿರೋನು ಇವತ್ತು ನಿಂತ್ಕೊಬೇಕು. ಕಾರ್ಯಕರ್ತರು ನಾರಾಯಣಗೌಡರು ಬೇಕಿಲ್ಲ. ನಾರಾಯಣಗೌಡರಿಂದ ಇರ್ತಕ್ಕಂಥ ಗ್ರಾಮಾಂತರ ಬರೋಂಥ ಕಾರ್ಯಕರ್ತನ ತಡೆಯೋಂಥ ತಾಕತ್ತು ಅವ್ರಿಗೆ ಇರಬೇಕು. ಲಕ್ಷಾಂತರ ಜನ ಕಾರ್ಯಕರ್ತನ ಸಿಂಹ ಪಡೆನೇ ಇವತ್ತು ಕನ್ನಡ ರಕ್ಷಣೆ ಮಾಡಲಿಕ್ಕೇ, ನಾಡನ್ನು ರಕ್ಷಣೆ ಮಾಡಲಿಕ್ಕೇ ಸಿಂಹ ಪಡೆ ರಕ್ಷಣೆ ಮಾಡಿಬಿಟ್ಟಿದ್ದಾರೆ ನಮ್ಮ ನಾರಾಯಣಗೌಡರು. ಅಂಥವ್ರನ್ನ ಎದುರಾಕೊಂಡು ವಿಚಿತ್ರವಾಗಿ ವರ್ತನೆ ಮಾಡೋಂಥ ದುರಾಹಂಕಾರಿಗಳಿಗೆ ತಕ್ಕಪಾಠ ಕಲಿಸಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾಡಿನಾದ್ಯಂತ ಎಲ್ಲ ಜಿಲ್ಲಾ 224 ವಿಧಾನಸಭಾ ಕ್ಷೇತ್ರದಿಂದನೂ ಸಹಿತ ಆಗಮಿಸ್ತಾ ಇದ್ದಾರೆ. ಸರ್, ಬರೀ ಈಗ ಮಾಲಾಫೇಶ ವಿರುದ್ಧವಾಗಿ ಮಾಡ್ತಿರ್ತಕ್ಕಂಥದ್ದು ಅಥವಾ ದೇವನಹಳ್ಳಿ ಟೋಲಿಂದ ಹಿಡಿದು ಕಬ್ಬನ್ ಪಾರ್ಕ್ವರೆಗೂ ರ್ಯಾಲಿ ಮಾಡ್ಬೇಕಂತ ಹೇಳ್ತಿದ್ದೀರಾ? ಏನಾಗುತ್ತೆ, ಮಾಲಾಫೇಶಿಯಾದವನು ದುರ್ವರ್ತನೆ ನಡೆದಂಥದ್ದು. ಅವನು ದುರಾಹಂಕಾರಕ್ಕೆ ಅಟ್ಟಹಾಸ ಅಡಗಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಹೋರಾಟ ರೂಪಿಸಿದಂಥದ್ದು. ಈಗೇನಾಗಿದೆ, ಇದು ಇತಿಹಾಸ ಆಗಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪರಭಾಷಿಕರಿಗೂ ಅದು ಎಚ್ಚರಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಕೊಡ್ತಾ ಇರ್ತಕ್ಕಂಥದ್ದು. ಇನ್ಮೇಲೆ ಕನ್ನಡಿಗರ ವಿಚಾರಕ್ಕೆ ಅದು ಕನ್ನಡ ವಿಚಾರವಾಗಿಯೇ ಯಾವನೋ ಮಾತಾಡಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಅವನು ಇಲ್ಲಿ ಉಳಿವಿಗಾಲ ಇಲ್ಲ, ನಾವಿನ್ನು ಆ ವಿಚಾರಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಜೀವನ ಮಾಡಬೇಕು. ಮತ್ತು ಇಲ್ಲಿ ಇದು ಪ್ರತಿಯೊಬ್ಬರು ಕನ್ನಡಕ್ಕೆ ಗೌರವ ಕೊಡೋಂಥದ್ದಾಗಬೇಕು. ನಾಮಫಲಕ ಯಾವಾಗ 2 ವರ್ಷ ಹಿಂದೆಯೇ ಇದಕ್ಕೆ ಸರ್ಕಾರ ಇದರಲ್ಲಿ ಅಧಿವೇಶನದಲ್ಲಿ ಆದೇಶ ಹೊರಡಿಸಿ ಆಗೋಗಿದೆ. ಇನ್ನೂವರೆಗೂ ಅದು ಅಧಿಕೃತ ಆಗಿಲ್ಲ. ಇದನ್ನು ಇವತ್ತು ನಾರಾಯಣಗೌಡರು ಏನು ಕರೆ ಕೊಟ್ಟರು, ಇವತ್ತಾಗಲೇ ಸರ್ಕಾರ ಎಚ್ಚೆತ್ಕೊಂಡಿದೆ. ಇವರಿಂದ ಆಗೋದಾಗಬಾರ್ದು ಅಂದ್ಬಿಟ್ಟು ಈ ಸರ್ಕಾರನೇ ಈಗ 1 ತಿಂಗಳು ಗಡುವು ಕೊಟ್ಟು ಎಲ್ಲರೂ ನಾಮಫಲಕ ಸರಿಪಡಿಸ್ಕೊಬೇಕು, ಇಲ್ಲಾಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ. ಇದಕ್ಕೆ ನಾರಾಯಣಗೌಡರು ಹೋರಾಟ ಕೊಟ್ಟರೆ ಇದೆಲ್ಲ ಕಾರ್ಯಗತ ಬರೋಂಥದ್ದು ಅನ್ನೋದು ಅರಿವಾಗಿದೆ ಜನಕ್ಕೆ. ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರೋ ಇದಿದೆ ಪರಿಸ್ಥಿತಿ.
ಆ ಲೆಕ್ಕಕ್ಕೆ ಹೋಗಿ ಇದಿಷ್ಟು ಏನು ಕರವೇ ಕಾರ್ಯಕರ್ತರ ಏನು ಮನದಾಳದ ಮಾತಾಗಿರ್ತಕ್ಕಂಥದ್ದು ಕನ್ನಡವನ್ನು ಕಡ್ಡಾಯನ ಮಾಡಲೇಬೇಕು ಅಂತೇಳಿ ಮಾತಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.